ಸುಲಭವಾಗಿ ಕ್ಲಿಷ್ಟವಾದದ್ದನ್ನು ಅನುಕೂಲಕ್ಕಾಗಿ ಮಾಡ್ತಕ್ಕಂಥದ್ದಕ್ಕೆ ತಂತ್ರ ಅಂತೀವಿ. ನೋಡಿ, ಈ ವರ್ಡ್ ಟೆಕ್ನಿಕ್ ಅಂತೀವಲ್ಲ, ಅದು ಬಂದಿರೋದು ತಂತ್ರ ಅನ್ನೋ ಶಬ್ದದಿಂದ. ಈ ಪೂಜಾ ವಿಧಿಗಳು ಅವೆಲ್ಲ ತಂತ್ರ ಅಂತೀವಿ. ರಂಗೋಲಿ ಹಾಕ್ತಾರೆ, ಎಲ್ಲ ಮಂಡಲಗಳು ತಂತ್ರವೇ. ಈ ಎಲ್ಲ ದೇವಿ ದೇವತೆಗಳ ಪೂಜೆ ಎಲ್ಲ ಯಂತ್ರ ಮಂತ್ರ ತಂತ್ರದಿಂದನೇ ಆಗ್ತಕ್ಕಂಥ. ಪ್ರಸನ್ನ ಚಿತ್ತವೇ ಒಂದು ಲಕ್ಷಣ. ನಾನು ಆಧ್ಯಾತ್ಮದಲ್ಲಿದ್ದೀನಿ, ಆದರೆ ಸಿಡುಗು ಮುನಿಸ್ಕೊಂಡಿರ್ತೀನಿ ಯಾವಾಗಲೂ ಅಂತಂದರೆ ಅದು ಆಧ್ಯಾತ್ಮದ ಪಥದ ಲಕ್ಷಣವೇ ಅಲ್ಲ. ಪೂಜ್ಯ ಗುರುಗಳೇ, ಕಲಿಯುಗದಲ್ಲಿ ತಾಂತ್ರಿಕ ಅಭ್ಯಾಸಗಳೇ ಮುಖ್ಯ ಎನ್ನುತ್ತಾರೆ. ತಂತ್ರ ಎಂದರೆ ಏನು ಗುರುಗಳೇ? ನೋಡಿ, ಈ ವರ್ಡ್ ಟೆಕ್ನಿಕ್ ಅಂತೀವಲ್ಲ, ಅದು ಬಂದಿರೋದು ತಂತ್ರ ಅನ್ನೋ ಶಬ್ದದಿಂದ. ಸುಲಭವಾಗಿ ಕ್ಲಿಷ್ಟವಾದದ್ದನ್ನು ಅನುಕೂಲಕ್ಕಾಗಿ ಮಾಡ್ತಕ್ಕಂಥದ್ದಕ್ಕೆ ತಂತ್ರ ಅಂತೀವಿ. ಒಂದು ದೊಡ್ಡ ಬಂಡೆ ಇದೆ, ಅದನ್ನು ಎತ್ತಬೇಕಿದ್ರೆ ಏನು ಮಾಡ್ತೀವಿ? ಒಂದು ಹಾರೆಗೋಲು ಇಡ್ತೀವಿ, ಹಾರೆಗಲ್ ಕೆಳಗಡೆ ಒಂದು ಚಿಕ್ಕ ಕಲ್ಲಿಟ್ಟು ಅದನ್ನು ಅದುಮುತ್ತೀವಿ. ಅದುಮಿದಾಗ ಆ ದೊಡ್ಡ ಬಂಡೆ ತನ್ನಷ್ಟಕ್ಕೆ ತಾನೇ ಉರುಳ್ತದೆ. ಇದು ಒಂದು ತಂತ್ರ. ಜೀವನದಲ್ಲಿ ಜನಗಳಿಗೆ ಕುಶಲತೆಯಿಂದ ಮಾತಾಡ್ತಕ್ಕಂಥದ್ದು ತಂತ್ರ. ಕುತಂತ್ರ ಅಂತಂದ್ರೇನು? ತಂತ್ರವನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬೇರೆಯವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಕುತಂತ್ರ ಅಂತೀವಿ. ಸ್ವತಂತ್ರ ಅಂತಂದ್ರೇನು? ಯಾವ ತಂತ್ರದಿಂದ ನಾವು ನಮ್ಮಲ್ಲಿ ಸ್ಥಿರವಾಗ್ತೀವೋ, ಒಂದು ಮುಕ್ತತೆಯನ್ನು, ಫ್ರೀಡಮನ್ನು, ಸ್ವತಂತ್ರವನ್ನು ಅನುಭವಿಸ್ತೀವೋ ಅದಕ್ಕೆ ಸ್ವತಂತ್ರ ಅಂತ ಹೇಳ್ತೀವಿ. ಸೊ ಕುತಂತ್ರ, ಸ್ವತಂತ್ರ, ತಂತ್ರ ಇವೆಲ್ಲ ಒಂದೇ ಕಡೆ ಗೊತ್ತಾಯ್ತಲ್ಲ. ಇರೋದು ಹಾಗೇ ಇದೆ. ಅದನ್ನು ನಾವು ಸ್ವತಂತ್ರವಾಗಿದ್ದೀವಿ ಅಂತ ಅನ್ನೋದು ಅನುಭವಿಸ್ಬೇಕಿದ್ರೆ ಅದು ಒಂದು ತಂತ್ರವೇ. ಹಾಗೆ ಈ ಪೂಜಾ ವಿಧಿಗಳು ಅವೆಲ್ಲ ತಂತ್ರ ಅಂತೀವಿ. ರಂಗೋಲಿ ಹಾಕ್ತಾರೆ, ಮತ್ತು ಮಂಡಲಗಳನ್ನ ಮಾಡೋದು, ಎಲ್ಲ ಮಂಡಲಗಳು ತಂತ್ರವೇ. ಗಣಪತಿ ಮಂಡಲ ಅಂತೀವಿ, ದೇವಿ ಮಂಡಲ ಅಂತ ಹಾಕ್ತಾರೆ. ಈ ಪೂಜೆಗಳೆಲ್ಲ ಇವೆಲ್ಲ ತಂತ್ರ. ಮತ್ತು ವಾಮತಂತ್ರ ಅನ್ನೋದು ಬೇರೆ. ಅದು ಮದ್ಯ, ಮಾಂಸ, ಮೈಥುನ ಇದೆಲ್ಲನೂ ಉಪಯೋಗಿಸ್ಕೊಂಡು ಹೇಗೆ ಅದರಿಂದ ಹೊರಗೆ ಬರೋದು ಅನ್ನೋದನ್ನು ಒಂದು ತಂತ್ರ ಮಾಡಿದ್ದಾರೆ. ಅದು ವಾಮತಂತ್ರ ಅಂತ. ಅದು ತುಂಬ ಕ್ಲಿಷ್ಟವಾದದ್ದು. ಮತ್ತು ಯಾರಿಗೆ ಆ ಥರ ರೋಗ ಹಚ್ಚಿದೆಯೋ ಅವ್ರಿಗೋಸ್ಕರ ಮಾತ್ರ ಮಾಡಿಸ್ತಾಯಿದ್ರು. ಹಿಂದೆ ಎಲ್ಲರಿಗೂ ಆ ಥರ ಕೊಡ್ತಿರ್ಲಿಲ್ಲ. ಯಾರ ತಲೆಗೆ ಯಾವಾಗಲೂ ಲೈಂಗಿಕ ವಿಚಾರ ಬಂದು ಕೂತ್ಕೊಂಡ್ಬಿಡುತ್ತೋ ಅವ್ರಿಗೆ ಹೇಳೋರು, ನೀನು ಕೂತ್ಕೊಂಡು ಈ ಚಿತ್ರವನ್ನು ನೋಡ್ತಾ ಇರು, ಧ್ಯಾನ ಮಾಡ್ತಾ ಬಾ ಅಂತ. ಅటు ನೋಡ್ತಾ 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 ಏನೆಲ್ಲ ಬೇಸತ್ತು ಹೋಗ್ತದೆ. ಆಮೇಲೆ ಅದರಲ್ಲಿ ರುಚಿ ಏನು ಬರೋದಿಲ್ಲ. ಅದರಿಂದ ಮನಸ್ಸು ಮುಕ್ತವಾಗ್ತದೆ. ಅದಕ್ಕೆ ಶಿಲಾಬಾಲಿಕರನ್ನೆಲ್ಲ ವಿಗ್ರಹಗಳು ದೇವಸ್ಥಾನದ ಹೊರಗಡೆ ಇರ್ತಾಯಿದ್ರು. ದೇವಸ್ಥಾನದ ಒಳಗೆ ಹೋಗೋದ್ರೆ ನಿರ್ವಿಷಯಂನ ಮನವು ಶಾಂತವಾಗಿರಬೇಕು. ಅದು ಶಾಂತವಾಗ್ದಿರ ಬೇರೆ ಕಾಮ ವಿಚಾರಗಳು, ಬೇರೆ ಬೇರೆ ವಿಚಾರಗಳು ಅಂದರೆ ಅದನ್ನೆಲ್ಲ ನೋಡಿದ ಮೇಲೆ ಮನಸ್ಸು ಶಾಂತವಾದ ಕೂಡಲೇ ಒಳಗಡೆ ಹೋಗಿ ಕೂತ್ಕೊಂಡ್ಮೇಲೆ ಧ್ಯಾನ ಮಾಡಿ ಭಗವಂತನ ದರ್ಶನ ಮಾಡ್ಕೊಂಡು ಹೊರಗೆ ಬಂದ ಕೂಡಲೇ ಕೂಡ ಮೆಟ್ಲಲ್ಲಿ ಕೂತ್ವಾ, ಹಾಗೆಯೇ ಓಡ್ತಾ ಇರಬೇಡ ಅಂತ ಹೇಳೋದು. ನಾವೇನು ಮಾಡ್ತೀವಿ? ಕೂರೋ ಹಂಗೆ ಕೂತು ಎದ್ದೋದು, ಓಡೋದೆ. ಅಲ್ಲಿ ನೀನು ಕೂತಿಲ್ಲ ಅಷ್ಟೇ, ನಮ್ಮ ತಾಕಿದೆ ಶರೀರ ಕಲ್ಲಿಗೋ ಬೆಂಚಿಗೋ ಕೆಳಗಡೆ ಮೆಟ್ಲಿಗೆ ಕೂತಂಗೆ ಕೂತು ಎದ್ದು ಓಡ್ತಾ ಇರೋದು. ಹಾಗೋಗೋದಿಲ್ಲ. ಧ್ಯಾನ ಮಾಡಬೇಕು. ಮುಖ್ಯವಾದದ್ದು ಧ್ಯಾನ. ಅದಕ್ಕೋಸ್ಕರ ಈ ಎಲ್ಲ ವಿಧಿವಿಧಾನಗಳು ಬೇರೆ ಬೇರೆ ಥರ ಹಿರಿಯರು ಮಾಡಿಟ್ಟಿದ್ದಾರೆ. ಇವೆಲ್ಲ ದುರ್ಗಾ ಪೂಜೆ ಮಾಡೋದು, ಗಣಪತಿ ಪೂಜೆ, ಈ ಎಲ್ಲ ದೇವಿ ದೇವತೆಗಳ ಪೂಜೆ ಎಲ್ಲ ಯಂತ್ರ ಮಂತ್ರ ತಂತ್ರದಿಂದನೇ ಆಗ್ತಕ್ಕಂಥದ್ದು. ಪೂಜ್ಯ ಗುರುಗಳೇ, ಆಧ್ಯಾತ್ಮಿಕ ಪಥದಲ್ಲಿನೂ ಮೈಲ್ ಸ್ಟೋನ್ಸ್ ಇವೆಗೆ. ಎಷ್ಟು ನೀವು ತೃಪ್ತರಾಗಿದ್ದೀರಾ, ಎಷ್ಟು ಶಾಂತರಾಗಿದ್ದೀರಾ, ಎಷ್ಟು ನಿಮ್ಮ ಮನಸ್ಸು ದೊಡ್ಡದಾಗ್ತಾ ಇದೆ, ಎಲ್ಲನೂ ನಮ್ಮವರು ಅಂತ ಭಾವಿಸೋಕ್ಕೆ ಸಾಧ್ಯ ಆಗ್ತಾ ಇದೆ, ಎಷ್ಟು ನೀವು ಮೇಲೆ ಸಹನ ಶಕ್ತಿ ಹೆಚ್ಚಾಗಿದೆ, ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೀವು ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರೆದಿದ್ದೀರಾ ಅಂತ. ಪ್ರಸನ್ನ ಚಿತ್ತವೇ ಒಂದು ಲಕ್ಷಣ. ನಾನು ಆಧ್ಯಾತ್ಮದಲ್ಲಿದ್ದೀನಿ, ಆದರೆ ಸಿಡುಗು ಮುನಿಸ್ಕೊಂಡಿರ್ತೀನಿ ಯಾವಾಗಲೂ ಅಂತಂದರೆ ಅದು ಆಧ್ಯಾತ್ಮದ ಪಥದ ಲಕ್ಷಣವೇ ಅಲ್ಲ. ಆಧ್ಯಾತ್ಮದಲ್ಲಿದೆ ಅಂತಂದರೆ ಪ್ರಸನ್ನ ಚಿತ್ತ.